ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ಅವರಿಗೆ ಉಡುಪಿಯ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ಅವರ ನ್ಯಾಯಾಲಯ ಶನಿವಾರ ಜಾಮೀನು ಮಂಜೂರು ಮಾಡಿರುವಂಥದ್ದು. ಜಾಮೀನಿನ ಮೇಲೆ ಬಿಡುಗಡೆಯಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಉಡುಪಿಯಿಂದ ಅವರ ಮನೆಗೆ ತಿಮರೋಡಿಗೆ ಬರುವ ತನಕ ಸಾವಿರಾರು ಜನರು ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಘೋಷಣೆಗಳೊಂದಿಗೆ ರಸ್ತೆಯುದ್ದಕ್ಕೂ ಕೂಡ ಅವರನ್ನು ಜನರು ಸ್ವಾಗತವನ್ನು ಮಾಡಿರುವಂಥದ್ದು. ಇನ್ನು ಮುಖ್ಯವಾಗಿ ತಿಮರೋಡಿ ಪರ ವಕೀಲರು ಆಗಿರುವಂಥ ವಿಜಯ್ ವಾಸು ಪೂಜಾರಿಯವರು ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿದರು. ಕಕ್ಷಿದಾರ ಹಿಂದೂ ಪರ ಮುಖಂಡರಾಗಿದ್ದಾರೆ. ಅನ್ಯ ಧರ್ಮದ ಬಗ್ಗೆ ಅವರು ಮಾತನಾಡಿಲ್ಲ. ದಾಖಲಿಸಿರುವಂಥ ಸೆಕ್ಷನ್ಗಳು ಈ ಪ್ರಕರಣಕ್ಕೆ ಅನ್ವಯಿಸದು. ತಿಮರೋಡಿ ಅವರ ಮಾತಿನಿಂದ ರಾಜ್ಯದ ಎಲ್ಲೂ ಕೂಡ ಶಾಂತಿ ಭಂಗ ಉಂಟಾಗಿಲ್ಲ ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿದ್ದಾರೆ. ಸರ್ಕಾರಿ ವಕೀಲ ಪ್ರಕಾಶ್ ಚಂದ್ರ ಶೆಟ್ಟಿ ಮಾರ್ಗದರ್ಶನದಲ್ಲಿ ವಕೀಲೆ ಮೋಹಿನಿ ಆಕ್ಷೇಪವನ್ನು ಈ ಸಂದರ್ಭದಲ್ಲಿ ಸಲ್ಲಿಕೆ ಮಾಡಿದರು. ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ನೀಡುವಂತೆ ತನಿಖಾಧಿಕಾರಿ ಅಶೋಕ್ ಮಾಲಭಾಗಿ ಅವರು ನ್ಯಾಯಾಲಯಕ್ಕೆ ಕೋರಿದರು. ಈ ಸಮಯದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನು 1 ಗಂಟೆಯ ಅವಧಿಯೊಳಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ನ್ಯಾಯಾಧೀಶರು ಸೂಚನೆಯನ್ನು ನೀಡಿದರು. ಆನಂತರ ಬ್ರಹ್ಮಾವರ ಠಾಣೆಯ ಸಿಪಿಐ ಗೋಪಿಕೃಷ್ಣ ನೇತೃತ್ವದಲ್ಲಿ ಬಿಗಿ ಭದ್ರತೆಯಲ್ಲಿ ಮಧ್ಯಾಹ್ನ 1:30 ಸುಮಾರಿಗೆ ತಿಮರೋಡಿಯವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಯಿತು. ನಂತರ ಪೊಲೀಸರು ಅವರನ್ನು 3 ಗಂಟೆ ವಶಕ್ಕೆ ಪಡೆದರು. ಉಡುಪಿ ನಗರ ಠಾಣೆಗೆ ಕರೆದೊಯ್ದರು. ಅಲ್ಲಿ ವಿಚಾರಣೆಯನ್ನು ಕೂಡ ನಡೆಸಿದರು. ನ್ಯಾಯಾಲಯದ ಪರಿಸರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೆಂಬಲಿಗರು ಬಹಳಷ್ಟು ಜನ ಸೇರಿದರು. ಜಾಮೀನು ಲಭಿಸಿದ ಬಳಿಕ ಮಾತನಾಡಿದಂತಹ ಮಹೇಶ್ ಶೆಟ್ಟಿ ತಿಮರೋಡಿಯವರು ಉಡುಪಿ ಜಿಲ್ಲೆಯ ಎಲ್ಲ ವಕೀಲರು ದೇವತಾ ರೂಪದಲ್ಲಿ ಬಂದು ಜಾಮೀನು ಕೊಡಿಸಿದ್ದಾರೆ, ಅವರಿಗೆ ಅಭಿನಂದನೆಗಳು ಅಂತ ಹೇಳಿದರು. ಮಹೇಶ್ ಶೆಟ್ಟಿ ಅವರನ್ನು ಶನಿವಾರ ರಾತ್ರಿ ಹಿರಿಯಡ್ಕ ಜೈಲಿನಿಂದ ಬಿಡುಗಡೆ ಮಾಡಲಾಗಿದೆ. ಆನಂತರ ಅವರು ಕಾರಲ್ಲಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಊರಿನ ಜನರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಅವರನ್ನು ಬರಮಾಡಿಕೊಂಡರು. ರಸ್ತೆಯುದ್ದಕ್ಕೂ ಅವರನ್ನು ಬರಮಾಡಿಕೊಂಡರು. ಇಂದು ಮುಂದಿನ ಕ್ರಮದ ಬಗ್ಗೆ SIT ನಿರ್ಧಾರ ಮಾಡಲಿಕ್ಕಿದೆ. ಸದ್ಯ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಶನಿವಾರ ಮಾತನಾಡಿದಂಥವರು ಸುಜಾತಾ ಭಟ್ ವಿಚಾರ ಕೂಡ ತನಿಖೆಯಲ್ಲಿದೆ. ಈ ಕಾರಣಕ್ಕೆ ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದರು. ಮುಖ್ಯಮಂತ್ರಿ ವಿರುದ್ಧ ಶಾಸಕ ಹರೀಶ್ ಪೂಂಜಾ ಹೇಳಿಕೆಗೆ ಸಂಬಂಧಿಸಿ ಪೂಂಜಾ ಅವರು 2023ರಲ್ಲಿ ಈ ಪ್ರಕರಣಕ್ಕೆ ತಡೆಯಾಜ್ಞೆಯನ್ನು ತೆಗೆದುಕೊಂಡಿದ್ದಾರೆ. ಅದು ತೆರವಾದರೆ ಕ್ರಮ ಕೈಗೊಳ್ಳಬಹುದು ಅಂತ ಮಾಹಿತಿಯನ್ನು ನೀಡಿದರು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ. जय 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 जय